ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಿಂದೂ ಧರ್ಮದ ಪ್ರಕಾರ ಪ್ರತಿನಿತ್ಯ ತುಳಸಿಗೆ ಪೂಜೆ ಮಾಡ್ತೀವಿ. ತುಳಸಿ ಸಸ್ಯವನ್ನು ಲಕ್ಷ್ಮೀದೇವಿ ಸಂಕೇತ ಅಂತ ಉಲ್ಲೇಖಿಸಲಾಗಿದೆ. ತುಳಸಿಯನ್ನು ಪೂಜಿಸುವ ಮನೆಯಲ್ಲಿ ಬಡತನ ಮತ್ತು ದುರದೃಷ್ಟ ಇರುವುದಿಲ್ಲ. ತುಳಸಿಯನ್ನು ಪೂಜಿಸುವುದರಿಂದ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ವಾಸಿಸುತ್ತಾಳೆ. ತುಳಸಿ ಮಾತೆಗೆ ಪೂಜೆ ಮಾಡುವುದರಿಂದ ಮೋಕ್ಷ ಮತ್ತು ಪಾಪಗಳು ನಾಶ ಆಗುತ್ತವೆ. ತುಳಸಿ ನಿಮ್ಮ ಮನೆಯ ಋಣಾತ್ಮಕ ಶಕ್ತಿಯನ್ನು ದೂರ ಮಾಡಿ ನಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ. ಪದ್ಮಪುರಾಣದ ಪ್ರಕಾರ ತುಳಸಿ ಇರುವ ಮನೆಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಈ ತ್ರಿಮೂರ್ತಿಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ತುಳಸಿಯನ್ನು ಪೂಜಿಸುವಾಗ ಹೇಳಬೇಕಾಗಿರುವ ಮಂತ್ರ: ಮಹಾಪ್ರಸಾದ ಜನನಿ, ಸರ್ವ ಸೌಭಾಗ್ಯವರ್ಧಿನಿ, ಆದಿವ್ಯಾಧಿಹರ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ. ತುಳಸಿ ದೇವಿಯನ್ನು ಪೂಜಿಸುವಾಗ ಹೇಳಬೇಕಾದ ಮಂತ್ರವಿದು: ಮಹಾಪ್ರಸಾದ ಜನನಿ, ಸರ್ವ ಸೌಭಾಗ್ಯವರ್ಧಿನಿ, ಆದಿವ್ಯಾಧಿಹರಾಂ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ. ಈ ಮಂತ್ರ ಪಠಣಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಪ್ರತಿದಿನ ಪೂಜಿಸಿ ನಂತರ ತುಳಸಿ ಬಳಿ ಹೋಗಿ ತುಳಸಿ ದೇವಿಗೆ ನಮಸ್ಕರಿಸಿ. ಇದರ ನಂತರ ತುಳಸಿ ದೇವಿಗೆ ಶುದ್ಧ ನೀರನ್ನು ಅರ್ಪಿಸಿ, ತುಳಸಿ ದೇವಿಗೆ ಸಿಂಧೂರ, ಅರಿಶಿಣ ಅರ್ಪಿಸಿ, ಹಾಗೆ ತುಳಸಿ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ ಧೂಪ ದ್ರವ್ಯಗಳನ್ನು ಹಚ್ಚಿ ತುಳಸಿಗೆ 7 ಬಾರಿ ಪ್ರದಕ್ಷಿಣೆ ಹಾಕಿ ತುಳಸಿಯ ಮುಂದೆ ಕುಳಿತು ಈ ವಿಶೇಷ ಮಂತ್ರವನ್ನು ತುಳಸಿಯ ಹಾರದಿಂದ ಜಪಿಸಬೇಕು. ನಂತರ ತುಳಸಿಗೆ 7 ಪ್ರದಕ್ಷಿಣೆ ಹಾಕಿ ತುಳಸಿ ಮಂತ್ರವನ್ನು ಜಪಿಸಿದ ನಂತರ ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವಂತೆ ತುಳಸಿಯ ಬಳಿ ಕೇಳಿಕೊಳ್ಳಿ. ತುಳಸಿ ಪೂಜೆಯನ್ನು ಮಾಡುವಾಗ ಈ ಮಂತ್ರವನ್ನು ಪಠಿಸುವ ಮೂಲಕ ಪೂಜೆ ಮಾಡಿದರೆ ತುಳಸಿಯ ಆಶೀರ್ವಾದವು ನಿಮಗೆ ಪ್ರಾಪ್ತಿಯಾಗುತ್ತದೆ. ಬಡತನವು, ನಮ್ಮ ಪಾಪಗಳು ನಾಶವಾಗಿ ಮೋಕ್ಷವು ಪ್ರಾಪ್ತಿಯಾಗುತ್ತದೆ. ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.